ನೋಡ್ತಾ ಇದ್ವಿ ಬಿಜೆಪಿ ಯಾವ ರೀತಿಯಾಗಿ ರಣತಂತ್ರವನ್ನ ಹೆಣೆದಿದೆ ಅನ್ನೋದನ್ನ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ. ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಹಿಡನ್ ಅಜೆಂಡಾ ಇದೆ. ಅತ್ತ ಬಿಜೆಪಿ ಕಣ್ಣೀರು, ಇತ್ತ ಕಾಂಗ್ರೆಸ್ ನಾಯಕರು ತಂತ್ರವನ್ನ ರೂಪಿಸಿರೋದು. ಒಬ್ಬರ ಗೆಲುವನ್ನ ಇನ್ನೊಬ್ಬರು ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಹಿಡನ್ ಅಜೆಂಡಾ ಇದೆ, ಅತ್ತ ಬಿಜೆಪಿ ಕಣ್ಣೀರು, ಇತ್ತ ಕಾಂಗ್ರೆಸ್ ನಾಯಕರ ತಂತ್ರ ಅಡಗಿದೆ. ಒಬ್ಬರ ಗೆಲುವನ್ನ ಇನ್ನೊಬ್ಬರು ಇಲ್ಲಿ ಎದುರನ್ನು ನೋಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತ ಲೆಕ್ಕಾಚಾರಗಳು ಇದೆ ಅಂತ. ಅವರ ಗೆಲುವು ಇವರಿಗೆ ಹೆಚ್ಚಿನ ಲಾಭ ತಂದು ಕೊಡುತ್ತೆ. ಸೊ ಹೀಗಾಗಿ ಅವರು ಗೆದ್ರೆ ಮಾತ್ರ ಇವರಿಗೆ ಇವರ ದಾರಿ ಸುಗಮವಾಗುತ್ತೆ. ಇಲ್ಲದಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಇಲ್ಲಿ ಇವರ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಯಾವ ರೀತಿಯಾದಂತ ಲೆಕ್ಕಾಚಾರ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಕೈನಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಇಬ್ಬರು ಕೈ ಶಾಸಕರು ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಉತ್ತರ ಹಾಗೂ ಕೇಂದ್ರದಲ್ಲಿ ಒಬ್ಬೊಬ್ಬರು ಭಾರಿ ಜೋಶ್ನಲ್ಲಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಫುಲ್ ಜೋಶ್ ಆಗಿದ್ರೆ ಇವರ ಜೊತೆ ಎಂ ಕೃಷ್ಣಪ್ಪ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರಂತೆ. ಇನ್ನು ಬೆಂಗಳೂರು ಉತ್ತರ ಹಾಗೂ ಕೇಂದ್ರದಲ್ಲೂ ಕೂಡ ಪುಟ್ಟಿದ್ದೆದ್ದಿದ್ದಾರೆ ಶಾಸಕರುಗಳು. ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಫುಲ್ ಜೋಶ್ ನಲ್ಲಿ ಓಡಾಡ್ತಿದ್ದಾರೆ. ಇವರ ಜೊತೆಗೆ ವಿಜಯನಗರದ ಶಾಸಕ ಮಾಜಿ ಸಚಿವ ಎಂ ಕೃಷ್ಣಪ್ಪ ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲೂ ಹಾಗೂ ಕೇಂದ್ರದಲ್ಲೂ ಕೂಡ ಪುಟ್ಟಿದ್ದೆದ್ದಿದ್ದಾರೆ ನಾಯಕರು, ಅವರು ಕೂಡ ಜೋಶ್ ನಲ್ಲಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಎಸ್.ಟಿ. ಸೋಮಶೇಖರ್ ರಣತಂತ್ರವನ್ನ ಹೆಣೆದಿದ್ದಾರೆ. ಅದೇ ರೀತಿ ಬೆಂಗಳೂರು ಕೇಂದ್ರದಲ್ಲೂ ಕೂಡ ರೋಷನ್ ಬೇಗ್ ಫುಲ್ ಜೋಶ್ ನಲ್ಲಿ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಇವರೆಲ್ಲರೂ ಕೂಡ ಪುಟ್ಟಿದೇಳುವ ಹುಮ್ಮಸ್ಸಿನ ಹಿಂದಿದೆ ಒಂದು ದೊಡ್ಡ ಕಥೆನೇ ಇದೆ. ಇವರೆಲ್ಲರೂ ಕೂಡ ಇಷ್ಟೊಂದು ಆಕ್ಟಿವ್ ಆಗಿ ಓಡಾಡ್ತಿರೋದಕ್ಕೆ. ಲೋಕಸಭೆಗೆ ನಿಂತೋರು ಗೆದ್ರೆ ನಮಗೆ ಲಾಭ ಅನ್ನೋ ತಂತ್ರ ಇಲ್ಲಿ ಅಡಗಿರುವಂತದ್ದು. 3 ಕ್ಷೇತ್ರಗಳಲ್ಲೂ ಕೂಡ ಇದೆ ಭಾರಿ ಲೆಕ್ಕಾಚಾರ. ಕೃಷ್ಣ ಬೈರೇಗೌಡ ಗೆದ್ರೆ ರಾಜ್ಯದಲ್ಲಿರುವಂತ ಒಂದು ಸಚಿವ ಸ್ಥಾನ ತೆರವಾಗುತ್ತೆ. ಸೊ ಆ ಒಂದು ಸಚಿವ ಸ್ಥಾನಕ್ಕೆ ಇವರೆಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಗೆಲ್ಲಿಸಲು ಎಸ್.ಟಿ. ಸೋಮಶೇಖರ್ ಪಣ ತೊಟ್ಟಿದ್ರೆ ತೆರವಾಗುವಂತ ಸಚಿವ ಸ್ಥಾನದ ಮೇಲೆ ಸೋಮಶೇಖರ್ ಅವರು ಈ ರೀತಿಯಾಗಿ ಕಣ್ಣಿಟ್ಟಿರುವಂತದ್ದು. ಇವರನ್ನ ಗೆಲ್ಲಿಸುವ ಮುಖಾಂತರ 2 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ರೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಈ ರೀತಿಯಾದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಹರಿಪ್ರಸಾದ್ ಕೈ ಅಭ್ಯರ್ಥಿ ಆಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಹರಿಪ್ರಸಾದ್ ರನ್ನ ಗೆಲ್ಲಿಸಿದ್ರೆ ರಾಮಲಿಂಗಾರೆಡ್ಡಿಗೆ ಅವಕಾಶ ಆಗುತ್ತೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದಂತ ಕ್ರೆಡಿಟ್ ರಾಮಲಿಂಗಾರೆಡ್ಡಿ ಅವರಿಗೆ ಸೇರುವಂತದ್ದು. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತ ರಣತಂತ್ರವನ್ನ ಮಾಡಿಕೊಂಡಿದ್ದಾರೆ. ನೋಡ್ತಾ ಇದ್ವಿ ಯಾವ ರೀತಿಯಾದಂತ ಲೆಕ್ಕಾಚಾರವನ್ನ ಹಣದಿದ್ದಾರೆ ಬೆಂಗಳೂರಿನ ಸಂಸದರನ್ನ ಗೆಲ್ಲಿಸಿಕೊಡುವ ನಿಟ್ಟಿನಲ್ಲಿ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಳಕಟ್ಟಿ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸಿಕೊಡುವಂತ ನಿಟ್ಟಿನಲ್ಲಿ ಶಾಸಕರು ಸಾಕಷ್ಟು ರಣತಂತ್ರವನ್ನ ಹೆಣೆದಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಒಕ್ಕಲಿಗ ಶಾಸಕರ ರಣತಂತ್ರ ಯಾವ ರೀತಿಯಾಗಿದೆ ಅಂತ. ಪೃಥ್ವಿರಾಜ್, ನಾಮಪತ್ರ ಸಲ್ಲಿಸಿದ್ದೇ ತಡ ಬೆಂಗಳೂರಿನ ಒಂದು 3 ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆಗಿದ ತಕ್ಷಣ ಒಂದು ಬೆಂಗಳೂರಿನ ಕಾಂಗ್ರೆಸ್ನ ಹಿರಿಯ ಶಾಸಕರು ಹೈ ಅಲರ್ಟ್ ಆಗ್ತಾರೆ ಮತ್ತೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ಉತ್ತರದಿಂದ ಕೃಷ್ಣ ಬೈರೇಗೌಡರು ಏನು ಕಂಟೆಸ್ಟ್ ಮಾಡಿದ್ದಾರೆ, ಇವ್ರನ್ನ ಹೇಗಾದ್ರೂ ಮಾಡಿ ನಾವು ಆರಿಸಿ ಕಳಿಸಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬೆಂಗಳೂರಿನ ಒಂದು ಕಾಂಗ್ರೆಸ್ ಹಿರಿಯ ಶಾಸಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದ ಲಭ್ಯವಾಗಿದೆ. ಅಂದ್ರೆ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರಿಗೆ ಆಲ್ರೆಡಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಇವ್ರನ್ನೇನಾದ್ರೂ ಒಂದು ಲೋಕಸಭೆಗೆ ಆರಿಸಿ ಕಳಿಸಿದ್ದೆ ಆದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಆಗುತ್ತೆ. ಹೀಗಾಗಿ ಜಾತಿ ಆಧಾರದ ಲೆಕ್ಕದಲ್ಲಿ ಆಗಿರ್ಬೋದು ಅಥವಾ ಬೆಂಗಳೂರಿನ ಲೆಕ್ಕದಲ್ಲಿ ಆಗಿರ್ಬೋದು ಆ ಸಚಿವ ಸ್ಥಾನ ನಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೀಗ ಒಂದು ಕಾಂಗ್ರೆಸ್ನ ಹಿರಿಯ ಶಾಸಕರದಾಗಿದೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಎಂ ಕೃಷ್ಣಪ್ಪ ಆಗಿರ್ಬೋದು, ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು ಮತ್ತು ಅಲ್ಪಸಂಖ್ಯಾತ ಸಮುದಾಯ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ರೋಷನ್ ಬೇಗ್ ಅವ್ರದ್ದಾಗಿದೆ. ಇದೇ ಒಂದ್ ಕಡೆ ಬೆಂಗಳೂರಿನ ದಕ್ಷಿಣದಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್ ಕಂಟೆಸ್ಟ್ ಮಾಡಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಇವ್ರನ್ನ ನಾವು ಚುನಾವಣೆಯಲ್ಲಿ ಸ್ವಲ್ಪ ಎಫೆಕ್ಟ್ ಹಾಕಿ ಇವ್ರನ್ನೂ ಕೂಡ ನಾವು ಆರಿಸಿ ಕಳಿಸಿದ್ದೆ ಆದಲ್ಲಿ ಇವರ ಪ್ರಭಾವವನ್ನು ಬಳಸಿ ಆದ್ರೂ ಕೂಡ ನಾವು ಸಚಿವರಾಗಬಹುದು ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಹೀಗಾಗಿ ಬೆಂಗಳೂರಿನ ಎಲ್ಲ ಒಂದು ಹಿರಿಯ ಕಾಂಗ್ರೆಸ್ ಶಾಸಕರು ಕೂಡ ಒಂದು ಲೋಕಸಭೆ ಚುನಾವಣೆ ರಿಸಲ್ಟ್ ಅನ್ನ ಕಾದು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.